ಸಂಶೋಧನಾ ಹಾಗೂ ಇಲಾಖಾ ಸಾಧನೆಗಳನ್ನು ಪ್ರಕಟಿಸುವುದು. ಆರಂಭದಲ್ಲಿ ಇಲಾಖೆಯು ಶಾಸನ ಸಂಪುಟಗಳು ಮತ್ತು ವಾರ್ಷಿಕ ವರದಿಗಳ ಪ್ರಕಟಣೆಗೆ ಸೀಮಿತವಾಗಿದ್ದು, 1974ರ ನಂತರ ಉತ್ಖನನ ವರದಿಗಳು ಮತ್ತು ಇತರ ಪುರಾತತ್ವ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಶೋಧನಾ ಗ್ರಂಥಗಳನ್ನು ಪ್ರಕಟಿಸುವ ಯೋಜನೆಗಳನ್ನು ಹಮ್ಮಿಕೊಂಡಿತ್ತು. 1980ರ ದಶಕದಲ್ಲಿ ಹಂಪಿ ಪುನರುತ್ಥಾನ ಯೋಜನೆಯ ಸಂಶೋಧನಾ ಫಲಶ್ರುತಿಗಳನ್ನು ವರದಿಗಳ ರೂಪದಲ್ಲಿ ಪ್ರಕಟಿಸಿತು. ತರುವಾಯ ಜಿಲ್ಲಾವಾರು ಇತಿಹಾಸ ಮತ್ತು ಪುರಾತತ್ವ ಸಂಶೋಧನಾ ವಿಚಾರ ಸಂಕಿರಣಗಳನ್ನು ಆಯೋಜಿಸಿ ವಿಚಾರ ಸಂಕಿರಣದಲ್ಲಿ ಮಂಡಿತವಾದ ಲೇಖನಗಳನ್ನು ಗ್ರಂಥ ರೂಪದಲ್ಲಿ ಹೊರತಂದಿದೆ. ಇದಲ್ಲದೆ ಅನೇಕ ಸಂಶೋಧಕರ ಪುರಾತತ್ವ ಮತ್ತು ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಮಹತ್ವದ ಕೃತಿಗಳನ್ನು ಪ್ರಕಟಿಸಿದೆ. ಹಂಪಿಯ ಸ್ಮಾರಕಗಳನ್ನು ಪುನರುಜ್ಜೀವನದ ಜೊತೆಗೆ ಸಾಂಸ್ಕೃತಿಕ ಪುನರುಜ್ಜೀವನವಾಗುವಂತೆ ಕರ್ನಾಟಕ ಸರ್ಕಾರವು ಹಂಪಿ ಉತ್ಸವವನ್ನು 1987ರಿಂದ ಪ್ರತಿ ವರ್ಷ 3 ದಿನಗಳ ಕಾಲ ಆಚರಿಸುತ್ತಿದೆ. ಉತ್ಸವದ ಅಂಗವಾಗಿ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯದ ವತಿಯಿಂದ 1985ರ ನವೆಂಬರ್ನಲ್ಲಿ ವಿಜಯನಗರ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ವಿಚಾರ ಸಂಕಿರಣವನ್ನು ನಡೆಸಲು ತೀರ್ಮಾನಿಸಿ ಪ್ರತಿ ವರ್ಷ ನೆರವೇರಿಸಿಕೊಂಡು ಬರುತ್ತಿದೆ. ಈ ಮಾಲಿಕೆಯ ಸಂಪುಟಗಳನ್ನು ವಿಜಯನಗರ ಅಧ್ಯಯನವೆಂದು ಹೆಸರಿಸಿ ನಿರಂತರವಾಗಿ 22 ವರ್ಷಗಳ ಕಾಲ ಪ್ರಕಟಣೆಯನ್ನು ಮುಂದುವರಿಸಿಕೊಂಡು ಬಂದಿದೆ. ಇದಲ್ಲದೆ ಆರಂಭದ ದಿನಗಳಲ್ಲಿ ವಿಜಯನಗರ ಪ್ರೋಗ್ರೆಸ್ ಆಫ್ ರಿಸರ್ಚ್ ಮಾಲಿಕೆಯಲ್ಲಿ 4 ಸಂಪುಟಗಳು ಪ್ರಕಟವಾಗಿದ್ದು, ಇವು ಹಂಪಿಯ ಉತ್ಖನನದ ವರದಿಗಳನ್ನು ಮತ್ತು ಇದರ ಸಂಶೋಧನೆಗಳನ್ನು ಒಳಗೊಂಡಿದೆ. ಪ್ರಸ್ತುತ ಒಟ್ಟು 186 ಮಹತ್ವದ ಸಂಶೋಧನಾ ಕೃತಿಗಳನ್ನು ಪ್ರಕಟಿಸಲಾಗಿದೆ.